ಈಗ ನೋಡ್ರಿ, ನಾವು ಭಾರತೀಯರು, ಭಾರತದಲ್ಲಿ ಯಾವ್ದಾರು ಹೋಗಲಿ ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸಮಾನತೆ. ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದ್ರೆ ಏನರ್ಥ ಅಂದ್ರೆ ಅವ್ರಿಗೆ ಹತಾಶ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಮಕ್ಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಬಹಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿದೆ. ಆಮೇಲೆ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ಹಣ ಏನು, ನಮ್ಮ ಬರಗಾಲದ ಹಣದ ಬಗ್ಗೆ ಈಗ ಅವರು ಒಪ್ಕೊಂಡಿದ್ದಾರೆ. ಏನು, ಒಂದು ವಾರದಲ್ಲಿ ನಾವು ಅದಕ್ಕೊಂದು ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ. ಅಂದ್ರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ತಂಗಾಗಿದೆ. ನಮ್ಗೆ ಹಣ ಸಿಕ್ಕಲೇಬೇಕು. ನಾವು ಕೋರ್ಟ್ಗೆ ಹೋಗಿದೆ, ನಮ್ಗೆ ಕೋರ್ಟಿಂದ ನ್ಯಾಯ ಸಿಗ್ತದೆ ಅನ್ನೋದು ವಿಶ್ವಾಸ ಇದೆ. ನಮ್ಮ ತೆರಿಗೆ, ನಮ್ಮ ಅನುದಾನ, ನಮ್ಮ ಹಕ್ಕು, ಬರಗಾಲದಲ್ಲಿ ಏನು ನಮ್ಗೆ ತೊಂದರೆ ಆಗಿದೆ, ಈ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಏನು ನಮ್ಗೆ ದ್ರೋಹ ಆಗ್ತಾ ಇದೆ, ಅದರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಡಿ.ಕೆ. ಸುರೇಶ್ ಅವರು ಅದ್ರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಕೋರ್ಟ್ಗೂ ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಗ್ತದೆ. ಮೇಕೆದಾಟು ವಿಚಾರ ನಾವು ಹೋರಾಟ ಮಾಡಿದ್ದೆ ನಮ್ಮ ಜನರ, ಕಾವೇರಿ ಜನಾಂಗ ಪ್ರದೇಶದ ಜನರನ್ನ ಉಳಿಸ್ಲಿಕ್ಕೋಸ್ಕರ, ಬೆಂಗಳೂರಿಗೆ ನೀರು ಕುಡಿಯೋಕೋಸ್ಕರ. ಈಗ ಟ್ಯಾಂಕರ್ ಸಿಟಿ ಅಂತ ಹೇಳ್ತಾ ಇದಾರಲ್ಲ, ಸದ್ಯ ಟ್ಯಾಂಕರ್ ನೀರು ಕೊಡ್ತಾ ಇದೀವಲ್ಲ ಇಂಥ ಬರಗಾಲದಲ್ಲಿ. 7,000 ಬೋರ್ವೆಲ್ ಆಗಿದೆ. ಆದ್ರೆ ಪ್ರತಿ ಮನೆಗೆ ಯಾರು ಸ್ನಾನ ಮಾಡದೆ ಹಂಗೆ ಇದಾರ, ಕುಡಿದೆ ಯಾರು ಹಂಗೆ ಇದಾರ? ಇಷ್ಟು ಸಮರ್ಪಕವಾಗಿ ನಾವು ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸಿದೀವಲ್ಲ, ನಮ್ಮನ್ನು ನೆನೆಸ್ಕೊಂಡಿದಾರಲ್ಲ ಪ್ರಧಾನಮಂತ್ರಿ, ನಂಗೆ ಬಹಳ ಸಂತೋಷ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.